ಶೃಂಗೇರಿ ಶಾಸಕರಾದಂತ ಟಿಡಿ ರಾಜೇಗೌಡಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಬೆಳ್ಳಂಬೆಳಗ್ಗೆ ಎಂಎಲ್ಎ ಟಿಡಿ ರಾಜೇಗೌಡ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಟಿಡಿ ರಾಜೇಗೌಡ ವಿರುದ್ಧ ಕೋಟಿ ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಖಾಂಡ್ಯ ಹೋಬಳಿಯ ಬಸಾಪುರ ಗ್ರಾಮದಲ್ಲಿರುವಂತಹ ಶಾಸಕರ ನಿವಾಸದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆಯಲ್ಲಿ ಲೋಕಾಯುಕ್ತ ಟೀಮ್ ಬೀಡು ಬಿಟ್ಟಿದೆ. ಬರೋಬ್ಬರಿ 123 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಮಾಡಿರತಕ್ಕಂತಹ ಆರೋಪ ಶಾಸಕ ಟಿಡಿ ರಾಜೇಗೌಡ ಅವರ ಮೇಲೆ ಇದೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ಸಹ ಮಾಹಿತಿಯನ್ನ ನೀಡಲಾಗಿತ್ತು. ಅಂದ್ರೆ ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಟಿಡಿ ರಾಜೇಗೌಡ ಅವರು ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಕಂಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇವರು ತಮ್ಮ ಆಸ್ತಿಯನ್ನ ಸರಿಯಾಗಿ ಘೋಷಣೆ ಮಾಡ್ಕೊಂಡಿರಲಿಲ್ಲ, ತಪ್ಪಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಕೋರ್ಟ್ ನಿರ್ದೇಶನದಂತೆ ಟಿಡಿ ರಾಜೇಗೌಡ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಇದೀಗ ಇಡಿ ದಾಳಿ ನಡೆದಿದೆ. ಎಂಎಲ್ಎ ಟಿಡಿ ರಾಜೇಗೌಡ ನಿವಾಸದಲ್ಲಿ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಅವರಿಗೆ ಬಿಗ್ ಶಾಕ್. ಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಶಾಸಕರ ಮನೆ ಬಾಗಿಲನ್ನ ದಬ ಅಂತ ಬಡ್ದಿದ್ದಾರೆ. ಯಾರಪ್ಪ ಅಂತ ಮನೆ ಬಾಗಿಲನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿದ್ದಂಥದ್ದು ಬೇರೆ ಯಾರು ಅಲ್ಲ, ಲೋಕಾಯುಕ್ತ ಅಧಿಕಾರಿಗಳು. ಈಗ ಲೋಕಾಯುಕ್ತ ಅಧಿಕಾರಿಗಳು ಟಿಡಿ ರಾಜೇಗೌಡ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. 123 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವ ಆರೋಪ. ಅಷ್ಟೇ ಅಲ್ಲ, ಇವರ ವಿರುದ್ಧ ತನಿಖೆಯನ್ನ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಿ ಅಂತ ನ್ಯಾಯಾಲಯ ಆದೇಶವನ್ನ ಕೊಟ್ಟಿತ್ತು. ನ್ಯಾಯಾಲಯದ ಸೂಚನೆಯ ಮೇರೆಗೆ ಲೋಕಾಯುಕ್ತ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದೆ. ತನಿಖೆಯ ಮೊದಲ ಭಾಗ ಅನ್ನುವ ಹಾಗೆ ಟಿಡಿ ರಾಜೇಗೌಡ ಅವರ ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತ ದಾಳಿಯಾಗಿರುವಂಥದ್ದು. ಅಕ್ರಮ ಹಣ ಸಂಪಾದನೆ, ಅಕ್ರಮ ಆಸ್ತಿ ಸಂಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರ ಮನೆಯ ಮೂಲೆಯನ್ನು ಸಹ ತಡಕಾಡ್ತಾ ಇದ್ದಾರೆ. ಪ್ರತಿ ಮೂಲೆಯನ್ನು ಸಹ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ದಾಖಲೆಗಳಿದ್ದಾವೆ, ಯಾವುದಾದ್ರೂ ಹಣ ಸಿಗುತ್ತಾ, ಏನಾದರೂ ಚಿನ್ನಾಭರಣ ಸಿಗುತ್ತಾ, ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಸಿಗುತ್ತಾ ಅನ್ನೋದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ಮೂಲೆಯನ್ನ ಜಾಲಾಡ್ತಾ ಇದ್ದಾರೆ. ಅಕ್ಷರಶಃ ಟಿಡಿ ರಾಜೇಗೌಡ ಕುಟುಂಬಕ್ಕೆ ಶಾಕ್ ಇದು. ಯಾಕೆಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಆಗುತ್ತೆ ಅಂತ. ಆದರೆ ಇವತ್ತು ರಾಜೇಗೌಡ ಅವರ ಮೇಲೆ ಎಫ್ಐಆರ್ ದಾಖಲಾಗೋದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮನೆಗೆ ದಾಳಿಯನ್ನು ಮಾಡಿ ಮನೆಯಲ್ಲಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕಾರ್ಯವನ್ನ ಈಗ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಶೃಂಗೇರಿ ಎಂಎಲ್ಎ ಆಗಿರುವಂಥ ಟಿಡಿ ರಾಜೇಗೌಡರಿಗೆ ಅತಿ ದೊಡ್ಡ ಶಾಕ್ ಅನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೇ ಅಲ್ಲ, ಟಿಡಿ ರಾಜೇಗೌಡ ಮತ್ತು ಅವರ ಗ್ರಾಮ ಎಲ್ಲ ಕಡೆಯೂ ಸಹ ತಡಕಾಡುವ ಕಾರ್ಯ ನಡೀತಾ ಇದೆ. ಅವರಿಗೆ ಸಂಬಂಧಿಸಿರ್ತಕ್ಕಂಥ ಆಸ್ತಿ ಪಾಸ್ತಿ ಎಲ್ಲೆಲ್ಲಿದ್ದಾವೆ, ಅವರ ಸ್ನೇಹಿತರು, ಅವರ ಹಿತೈಷಿಗಳು, ಅವರ ಕುಟುಂಬಸ್ಥರು ಎಲ್ಲರನ್ನೂ ಸಹ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ.